4 ವರ್ಷಕ್ಕೆ ಎಲ್ಲ ಒಂಬಳೆ ಎಲ್ಲ ಸ್ಟಾರ್ಟ್ ಆಯ್ತದೆ. ಅಡಿಕೆ ಗಿಡ ಸೆಂಟ್ರಲ್ಲಿ ಬಾಳೆ ಗಿಳೆ 2 ವರ್ಷ 3 ವರ್ಷ ಬಿಡಿದ್ರೆ ಗಿಣ್ಣು ಲಾಂಗ್ ಬರ್ತದೆ, 1-1.5 ಅಡಿ ತನಕ ಬಂದುಬಿಡ್ತದೆ. ಬಾಳೆ ಹಾಕ್ಬಾರ್ದು. ಫಸ್ಟ್ನೇ ವರ್ಷ ಏನೋ ತೊಗರಿ ಏನೋ ಹಾಕೊಂಡು ನೆರಳಿಗೆ ಮಾಡ್ಕೊಂಡು ಬಾಳೆ ಹಾಕ್ತಲೇ ಇದ್ದರೆ ಗಿಣ್ಣು ಚಿಕ್ಕ ಬರ್ತದೆ. ಬಾಳೆ ಹಾಕಿದ್ರು ದೊಡ್ಡ ಬರ್ತದೆ. ತೋಟ ಹೈಟ್ ಹೊಂಟೋಗ್ತೈತಿ. ತುಂಬ ಕೊಯ್ಲು 5ರಿಂದ 6ನೇ ವರ್ಷಕ್ಕೆ ತುಂಬ ಕೊಯ್ಲು ಬರ್ತೈತಿ. ತುಂಬ ಕೊಯ್ಲು ಫುಲ್ಲು ಎಲ್ಲ ಬತ್ತು ಅಂದರೆ ಒಣಗಿರೋದು 15 ಕ್ವಿಂಟಲ್ ತನಕ ಇದು ಮಾಡ್ಬೋದು. ರೈತರಾದವ್ರು ಏನು ಮಾಡಬೇಕು, ನಮಗೆ ಸಣ್ಣ ಬಿಟ್ಟು ಸಸಿ ಕೊಡ್ರಪ್ಪ. ತೋಟಕ್ಕೆ ಹಾಕಿದಾಗ ಒಂದು ಚಿಕ್ಕ ಸಸಿ ಹಾಕಿ ಒಂದು ದೊಡ್ಡ ಸಸಿ ಹಾಕಿದ್ರೆ ಒಂದು ಒಂಬಳೆ ಹೊಂಟಿರ್ತದೆ, ಒಂದು ಒಂಬಳೆ ಹೊಂಟಿರಲ್ಲ. ಯಾವುದೇ ನರ್ಸರಿಲಿ ಸಸಿ ತೊಗೊಳ್ಳಿ, ಒಂದು ಸ್ಟೇಜಿನ ಸಸಿ ತೊಗೊಳ್ಳಿ. ಒಬ್ಬರು ಏನು ಮಾಡ್ತಾರೆ, 5 ರೂಪಾಯಿ ಕಮ್ಮಿ ಆಗಲಿ ಸಸಿ ಲೈನ್ ಫುಲ್ ಎತ್ಬಿಡ್ತಾರೆ. ಆವಾಗ ನಿಮ್ಮ ತೋಟ ಚೆನ್ನಾಗಿ ಬರೋಲ್ಲ. ತೋಟ ಒಂದು ಚಿಕ್ಕ ಇರ್ತದೆ, ಒಂದು ದೊಡ್ಡ ಇರ್ತದೆ, ಆ ಥರ ಇರ್ತದೆ. 1 ವರ್ಷದ 3 ತಿಂಗಳು ಸಸಿ ನೋಡಿ ಸರ್, ನೋಡಿ ಈ ಥರ ಇರ್ತೈತೆ, ಈ ಥರ ಇರ್ತದೆ ಕಾಂಡ. ಬುಡಕ್ಕೆ ಕೊಡಬೇಡಿ ಗೊಬ್ಬರನ, 1 ಅಡಿ ಬಿಟ್ಟು ದೂರಕ್ಕೆ ಕೊಡಿ. ಯಾವುದೇ ಗೊಬ್ಬರ ಕೊಡಲಿ. ಅವ್ರ ಹತ್ರ ಯಾವುದೇ ಬೈಲ ತಗೊಂಡು ಗಿಡ ಹಾಕ್ಬಿಟ್ಟು ಬೆಳಿಬೋದು. ಒಳ್ಳೆ ನಾಟಿ ಗಿಡ ಕೊಡ್ತಾರೆ. ಏನು ಚಣಿದಾರ ಇರ್ತಾರೆ ಅವ್ರ ಹತ್ರ ತೋಟಗಳಲ್ಲಿ ಒಳ್ಳೆ ಗಿಡ ಬಿಡಿಸ್ಕೊಂಡು, ಹಳೆ ಮರದಲ್ಲಿ ಗೋಟ್ಗಳು ಬಿಡಿಸ್ಕೊಂಡು ಶ್ರದ್ಧೆಯಿಂದ ಮಾಡಿ ಗಿಡ ಮಾಡಿ ರೈತರು ಕೊಡ್ತಾರೆ. ಯಾವುದೇ ಭಯ ಇಲ್ಲದಂತ ತಗೊಂಡು ನಾಟಿ ಮಾಡ್ಬೋದು ಸರ್. ಇವ್ರ ಹತ್ರ ತುಂಬ ಅನುಭವ ಇರೋಂಥ ವ್ಯಕ್ತಿ, ಚೆನ್ನಾಗಿ ಸ್ಪಂದಿಸ್ತಾರೆ ರೈತರಿಗೆ. ಮಾರ್ಗದರ್ಶನ ತಗೊಂಡು ಬೆಳೆದ್ರೆ ಒಳ್ಳೆ ತೋಟ ಮಾಡ್ಬೋದು. ಸರ್ ನಮಸ್ತೆ, ನಮ್ಮ ಹೆಸರು ಚಲೋಯ ಅಂತ ಹೇಳ್ಬಿಟ್ಟು, ಅರ್ಪಿತಾ ನರ್ಸರಿ ನಮ್ಮದು. ನಾವು ನೆಲಮಂಗಲ ಟು ಕುಣಿಗಲ್ ಸೆಂಟ್ರಲ್ ಇದ್ದೀವಿ. NH 78 ತಿಪ್ಸಂದ್ರ ಹ್ಯಾಂಡ್ ಪೋಸ್ಟಿಂದ ತಾಳಕೆರೆ ಹ್ಯಾಂಡ್ ಪೋಸ್ಟ್ ಸೆಂಟ್ರಲ್ ಇದ್ದೀವಿ. ಅರ್ಪಿತಾ ನರ್ಸರಿ. ನಾವು 2006ರಿಂದ ನರ್ಸರಿ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಅಡಿಕೆ ಸಸಿ, ಆಮೇಲೆ ವೆಜಿಟೇಬಲ್ಲು ಎಲ್ಲ ಸಿಗ್ತೈತೆ, ಸಸಿಗಳೆಲ್ಲ ಸಿಗ್ತೈತೆ. ಇವು ಈ ಥರ ಮೊಳಕೆ ಮಾಡ್ಕೊಂಡು ಪ್ಯಾಕೆಟ್ಗೆ ಹಾಕ್ತೀವಿ. ದೊಡ್ಡ ಪ್ಯಾಕೆಟ್ಗೆ ಹಾಕಿಬಿಟ್ಟು ಇದು ಮಾಡ್ತೀವಿ. ಪ್ಯಾಕೆಟ್ನಿಂದ ಅಲ್ಲಿ ತೋರಿಸ್ತೀನಿ ಮುಂದೆ. ಅಡಿಕೆ ಸಸಿ 25ರಿಂದ 30 ವರ್ಷದ ಗಿಡದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಹಳೆ ಗಿಡದಲ್ಲಿ ತೊಗೊಂಬಂದು ಒಂದು ಅರ್ಧ ಇಂಚು ಕೋಕೋಫಿಟ್ ಹಾಕ್ತೀವಿ ಫಸ್ಟು. ಆಮೇಲೆ ಕಾಯಿಗಳೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಇದು ಮಾಡಿಬಿಟ್ಟು ಆಮೇಲೆ ತಿರ್ಗಾ ಮೇಲ್ಗಡೆ ಕೋಕೋಫಿಟ್ ಹಾಕ್ಬಿಟ್ಟು ಬಿಡ್ತೀವಿ. ಇದೊಂದು 3-3.5 ತಿಂಗಳು 4 ತಿಂಗಳಿಗೆಲ್ಲ ಮೊಳಕೆ ಬರ್ತೈತಿ. ಮೊಳಕೆ ಬಂದಿಂದ ಇದು ತೊಗೊಂಡು ನಾವು ಪ್ಯಾಕೆಟ್ ಮಾಡ್ತೀವಿ. ಇದನ್ನ ಈ ತಳಿ ಬಂದು ನಾಟಿ, ನಮ್ಮ ಲೋಕಲ್ಲು. ನಾವು ಬೇರೆ ತಳಿ ಮಂಗಳ ಆ ಥರ ಹೂ ಕೊಡೋಲ್ಲ, ಪ್ಯೂರ್ ನಾಟಿ ಕೊಡ್ತೀವಿ ನಾವು. ಸರ್ ನಾವು 2006ರಿಂದ ಕೊಡ್ತಾಯಿದ್ದೀವಿ. ನಾವು ಇಲ್ಲಿ ಸಸಿಗಳು, ಅಡಿಕೆ ಸಸಿ, ತೆಂಗಿನ ಸಸಿ ಫಸ್ಟು ಕಮ್ಮಿ ಕೊಡ್ತಾಯಿದ್ದೋ. ಕಮ್ಮಿ ಅಂದರೆ ಒಂದು 20,000-30,000 ಕೊಡಿವು. ಈ ಲಾಕ್ಡೌನು ಕೊರೋನಾ ಎಲ್ಲ ಬಂದಮೇಲೆ 3 ಲಕ್ಷ 4 ಲಕ್ಷ 2 ಲಕ್ಷದಿಂದಲೂ ಸಸಿ ಕೊಡ್ತಾಯಿದ್ದೀವಿ. ಫಸ್ಟೆಲ್ಲ ಒಂದು 50,000-40,000 ಕೊಡಿವು. ನಮ್ಮದು ಇದು ಲೋಕಲ್ ನಾಟಿ ತಳಿ. ಇದು ಒಂದು ವರ್ಷದ ಮೇಲೆ 3 ತಿಂಗಳು ಸಸಿ ಇದೆಲ್ಲ ಫುಲ್ಲು. ಇಲ್ಲೆಲ್ಲ ಒಂದೂವರೆ ಲಕ್ಷ ಸಸಿ ಐತೆ. 1 ವರ್ಷದ ಮೇಲೆ 3 ತಿಂಗಳು ಸಸಿ. ನಾವು ಬಂದು ಇದು ರೇಟ್ ಬಂದು ಸಸಿ ಇದ್ರ ಮೇಲೆ ಹೋಯ್ತು. 80 ರೂಪಾಯಿ ಜೊತೆಯಿಂದ ಹಿಡಿದು 150 ರೂಪಾಯಿ ಗಂಟಲು ಕೊಡ್ತಾಯಿದ್ದೀವಿ. ಇದು ಪ್ಯಾಕೆಟ್ ಬಂದು ಒಂದು ಪ್ಯಾಕೆಟ್ ಬಂದು 3.5 kg 3.5 kg ಪ್ಯಾಕೆಟ್ ಇರ್ತದೆ. ಇದು ಹಾಕಿ ರೈತರು ಒಂದು 4 ವರ್ಷಕ್ಕೆ ಒಂಬಳೆ ಸ್ಟಾರ್ಟ್ ಆಗಿ 5ನೇ ವರ್ಷಕ್ಕೆ ಬೆಳೆ ಫಿಕ್ಸು. ಬೆಳೆ ಮಾರ್ಬೋದು 5ನೇ ವರ್ಷಕ್ಕೆ, ಆ ಥರ ಇರ್ತೈತೆ. ಸರ್ ಈಗ ನೀವು ನಾಟಿ ಅಂತ ಹೇಳಿದ್ರೆ, ನಾಟಿಗೂ ಬೇರೆ ಈ ಮಂಗಳ ಬೇರೆ ತಳಿಗಳಿಗೂ ಏನು ವ್ಯತ್ಯಾಸ ಸರ್? ಇದು ನಮ್ಮ ಲೋಕಲಲ್ಲೆಲ್ಲ ನಾಟಿನೇ ಓಡೋದು. ಇದು ಮಂಗಳ ಅಂತ ಅಂದರೆ ಕಾಯಿ ದಪ್ಪ ಬರ್ತದಂತೆ. ನಾವು ನೋಡಿದ್ದೀವಿ ಅಷ್ಟೇ, ಅದು ಹೆಂಗೆ ಏನು ಅಂತಲೂ ಗೊತ್ತಿಲ್ಲ ನಮಗೆ. ಬೇಡಿಕೆ ನಾಟಿಗೆ ಜಾಸ್ತಿ ಇರೋದು, ಮಂಗಳಾಗಿಲ್ಲ. ನಮ್ಮ ಲೋಕಲೆಲ್ಲ ಫುಲ್ ಇದೆ ಓಡೋದು. ನಮ್ಮ ಮಾಗಡಿ ತಾಲೂಕು, ಕುಣಿಗಲ್ ತಾಲೂಕು, ತುಮಕೂರು, ನೆಲಮಂಗಲ ಇವೆಲ್ಲ ನಮ್ಮ ಲೋಕಲ್ ಫುಲ್ಲೆಲ್ಲ ಇದೆ ಓಡೋದು. ಈ ಸಸಿಗಳಿಗೆಲ್ಲ ಎಷ್ಟು ವರ್ಷ ಆಗಿದೆ ಸರ್? ಇದು ಬಂದು 1 ವರ್ಷದ ಮೇಲೆ 3 ತಿಂಗಳು ಸಸಿ. ಇದು ಕ್ಲೀನಾಗಿ ಮಾಡಿದ್ರೆ 4 ವರ್ಷಕ್ಕೆ ಸ್ಟಾರ್ಟ್ ಆಯ್ತೈತೆ. 4 ವರ್ಷಕ್ಕೆ ಎಲ್ಲ ಒಂಬಳೆ ಎಲ್ಲ ಸ್ಟಾರ್ಟ್ ಆಯ್ತದೆ. ಆಮೇಲೆ ನೀವು ಬಾಳೆ, ಅದು ಅಡಿಕೆ ಗಿಡ ಸೆಂಟ್ರಲ್ಲಿ ಬಾಳೆ ಗಿಳೆ 2 ವರ್ಷ 3 ವರ್ಷ ಬಿಡಿದ್ರೆ ಇದು ಗಿಣ್ಣು ಲಾಂಗ್ ಬರ್ತದೆ, 1-1.5 ಅಡಿ ತನಕ ಬಂದುಬಿಡ್ತದೆ. ನೀವೇನಿದ್ರು ಬಾಳೆ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. ಫಸ್ಟ್ನೇ ವರ್ಷ ಏನೋ ತೊಗರಿ ಏನೋ ಹಾಕೊಂಡು ನೆರಳಿಗೆ ಇದು ಮಾಡ್ಕೊಂಡು ಬಾಳೆ ಹಾಕ್ತಲೇ ಇದ್ದರೆ ಗಿಣ್ಣು ಚಿಕ್ಕ ಬರ್ತದೆ. ಬಾಳೆ ಹಾಕಿದ್ರು ದೊಡ್ಡ ಬರ್ತದೆ. ಎಲ್ಲಿ ಯಾರು ತೋಟ ತೊಗೊಂಡೋದ್ರು ಬಾಳೆ ಹಾಕಿದ್ರೆ ತೋಟ ಹೈಟ್ ಹೊಂಟೋಗ್ತೈತೆ. ಬಾಳೆ ಹಾಕ್ಬಾರ್ದು, ಬೇಗ ಹೈಟ್ ಹೋಗ್ತೈತೆ. ಬಾಳೆ ಹಾಕಲಿಲ್ಲ ಅಂದರೆ ಚಿಕ್ಕಕ್ಕೆ ಇರ್ತದೆ, ಗಿಣ್ಣು ತುಂಡ ಬರ್ತದೆ. ತುಂಬ ಕೊಯ್ಲು ಯಾವಾಗ ಬರ್ಬೋದು ಸರ್? ಅದು ವರ್ಷಕ್ಕೆ ತುಂಬ ಕೊಯ್ಲು 5ರಿಂದ 6ನೇ ವರ್ಷಕ್ಕೆ 6 ವರ್ಷಕ್ಕೆ ತುಂಬ ಕೊಯ್ಲು ಬರ್ತೈತೆ. 1 ಎಕರೆಗೆ ಒಬ್ಬರು 650 ಹಾಕ್ತಾರೆ, ಒಬ್ಬರು 700 ಹಾಕ್ತಾರೆ, 600 ಹಾಕ್ತಾರೆ. ಮಿನಿಮಮ್ ಒಂದು 10 ತೂಕ ಅಷ್ಟು. ತುಂಬ ಕೊಯ್ಲು ಫುಲ್ಲು ಎಲ್ಲ ಬತ್ತು ಅಂದರೆ ಒಂದು 15 ತೂಕ ತನಕ ಇದು ಕೊಯ್ಬೋದು. 15 ತೂಕ ಅಂದರೆ ಒಣಗಿರೋದು 15 ಕ್ವಿಂಟಲ್ ತನಕ ಇದು ಮಾಡ್ಬೋದು. ಇದು ಅಂತರ ಸಸಿ ಹೆಂಗೆ? ಸಸಿಯಿಂದ ಸಸಿಗೆ ಒಬ್ಬರು 9, 10 ಅನ್ನೋರವಾಗ, ಈಗ ಆಮೇಲೆ 6, 4 ಅವೆಲ್ಲ ಇದಲ್ಲ. ಒಂದು 7ರಿಂದ 8 ಅಡಿ 8 ಕೆಂಟು ಹಾಕಿದ್ರೆ ಫೈನು. ಚಿಕ್ಕ ಟ್ಯಾಕ್ಟ್ರಿ ಎಲ್ಲ ಹೊಡ್ಕೋಬೋದು. 8 ಕೆಂಟು ಹಾಕೋಬೋದು. 8 ಕೆಂಟು ಹೆವಿ ಹಾಕೋದು 10 ಹಾಕಿದ್ರು ದೂರ ಆಗೋಯ್ತದೆ. 9 ದೂರ ಆಯ್ತದೆ. 8 ಕೆಂಟು ಹಾಕೋಬೋದು. 8 ಕೆಂಟು ಹಾಕಿದ್ರೆ ಎಷ್ಟು ಸಸಿ ಕೂತ್ಕೊಳ್ಬೋದು ಸರ್? 8 ಕೆಂಟು ಹಾಕಿದ್ರೆ ಒಂದು 600 ಚಿಲ್ಲರೆ ಇರ್ತದೆ. ಭೂಮಿ ಇದ್ರ ಮೇಲೆ ಹೋಗ್ತೈತೆ. ಒಬ್ಬರು ಭೂಮಿ ಚೆಕ್ ಬಂದಿರ್ತದೆ, ಒಬ್ರದ್ದು ಸೀಳು ಉದ್ದ ಇರ್ತದೆ. ಆ ಉದ್ದ ಇದ್ದಾಗ ಒಂದು ಸ್ವಲ್ಪ 20-30 ಜಾಸ್ತಿ ಇಡ್ಸ್ತೇವೆ. ಚೆಕ್ ಬಂದಿದ್ದಾಗ ಒಂದು 20-30 ಕಮ್ಮಿ ಇಡಿಸ್ತೇವೆ.
ಸರ್ ನೀವು ರೆಕಮೆಂಡ್ ಮಾಡೋದಾದ್ರೆ ಈಗ ನಿಮ್ಮಲ್ಲಿ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಸಿಗಳು, ಎಷ್ಟು ತಿಂಗಳು ಸಸಿ ತೊಗೋಬೇಕಾಗುತ್ತೆ ಸರ್? ಎಷ್ಟು ತಿಂಗಳು ಸಸಿ ಅಂತ ಏನಿಲ್ಲ, ಮಾಮೂಲಿ ಒಂದು 8 ತಿಂಗಳ ಸಸಿಯಿಂದಲೂ ಹಾಕೋಬೋದು. 8 ತಿಂಗಳು ಸಸಿಯಿಂದಲೂ ಸಸಿ ಕುಂಡಿಸ್ಬೋದು ರೈತರುಗಳು, ಏನು ತೊಂದರೆ ಏನಿಲ್ಲ. ಸರ್ ಈ ಸಸಿ ತೊಗೊಂಡೋದ್ಮೇಲೆ ಗುಂಡಿ ಎಷ್ಟಕ್ಕೆ ತೆಗಿಬೇಕಾಗುತ್ತೆ? ನಮ್ಮ ಕಡೆ ಯಾರೂ ಗುಂಡಿ ತೆಗಿಸ್ತಾ ಇಲ್ಲ, ಎಲ್ಲ JCB ಟ್ರಂಚು 1.5 ಅಡಿ ಟ್ರಂಚ್ ಮಾಡ್ತಾರೆ. ಟ್ರಂಚ್ ಮಾಡಿಬಿಟ್ಟು ಬಾಳೆ ಹಾಕೋರು ಹಾಕ್ತಾರೆ, ಪಪ್ಪಾಯ ಹಾಕೋರು ಹಾಕ್ತಾರೆ. ಇಲ್ಲ ಅಂದರೆ ಹಾಕ್ತಲೇ ಇರೋರು ಏನೂ ಹಾಕಲ್ಲ, ಬರೀ ಇದನ್ನ ಹಾಕೊಂಡು ನೆರಳಿಗೆ ತೊಗರಿ ಗಿರಿ ಹಾಕೊಂಡು ಇದು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಗುಂಡಿ ಏನು ಮಾಡೋದು. ಗುಂಡಿ ಅಂತ ಅಂದರೆ ಗುಂಡಿ ಹೊಡ್ಸಿದ್ರೆ ಲೇಟ್ ಆಗ್ತೈತೆ. ಮಾಮೂಲಿ ಗುಂಡಿ JCB ಹೊಡಿಯೋಕ್ಕೆ ಹೋಗಲ್ಲ ಅಂದರೆ ಟ್ರಂಚ್ ಬಗ್ಸ್ತಾರೆ ನಮ್ಮ ಕಡೆ ಎಲ್ಲ. ಸಸಿ ನೆಟ್ಕೊಂಡು ಹೋಗ್ಬಿಟ್ಟು ಮುಚ್ಚಿಬಿಡೋದು? ಮುಚ್ಚಲ್ಲ, ಒಂದು 2 ವರ್ಷ 3 ವರ್ಷ ಮುಚ್ಚೋದೇ ಇಲ್ಲ, ಅದೇ ಸ್ವಲ್ಪ ಅದೇ ಮುಚ್ಕೋತಾ ಇರ್ತದೆ. ಬೇಕಾದವ್ರು ಮುಚ್ಕೋತಾರೆ, ಇಲ್ಲಾಂದರೆ ಪಾಲಕ್ ಬರೋ ತನಕ ಮುಚ್ಚಲೇ ಇದ್ದರೂ ಚಂದನೇ. ಸ್ವಲ್ಪ ಒಂದೊಂದು 2 ಅಡಿ ಮುಚ್ಕೊಂಡ್ರೆ ಚಂದ, ಬೇರೆ ಮೇಲಕ್ಕೆ ಬರೋಲ್ಲ, ಕೆಳಗೆ ಇರ್ತದೆ. ಸಸಿ ತೊಗೋಬೇಕಾದ್ರೆ ಏನು ನೋಡಬೇಕಾಗುತ್ತೆ ಪ್ರಮುಖವಾಗಿ? ಸಸಿ ನೋಡಬೇಕು ಅಂತ ಅಂದರೆ ಸರ್, ಇದು ಈಗ ನಾವು ರೈತರು ಬರ್ತಾರೆ, ನಾವು ಈ ಲೈನ್ ತೊಗೊಳ್ಳಿ ಅಂತ ಹೇಳ್ತೀವಿ. ಅವರು ಈ ಲೈನ್ ಬೇಕು ಅಂತಾರೆ. ಈ ಲೈನ್ ಬೇಕು ಅಂದಾಗ ಏನು ಮಾಡ್ತೀವಿ, ನಾವು ಒಂದು ರೈಟ್ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡಿಬಿಟ್ಟು ಲೈನ್ ತುಂಬಿಡ್ತೀವಿ. ಅವಾಗ ರೈತರಾದವ್ರು ಏನು ಮಾಡಬೇಕು, ನಮಗೆ ಸಣ್ಣ ಬಿಟ್ಟು ಸಸಿ ಕೊಡ್ರಪ್ಪ. ಯಾಕೆಂದರೆ ಅಲ್ಲಿ ತೋಟಕ್ಕೆ ಹಾಕಿದಾಗ ಒಂದು ಚಿಕ್ಕ ಸಸಿ ಹಾಕಿ ಒಂದು ದೊಡ್ಡ ಸಸಿ ಹಾಕಿದ್ರೆ ಒಂದು ಒಂಬಳೆ ಹೊಂಟಿರ್ತದೆ, ಒಂದು ಒಂಬಳೆ ಹೊಂಟಿರಲ್ಲ. ಯಾರೇ ನಮ್ಮ ನರ್ಸರಿ ಅಲ್ಲ, ಯಾವುದೇ ನರ್ಸರಿಲಿ ಸಸಿ ತೊಗೊಳ್ಳಿ ನೀವು, ಒಂದು ಸ್ಟೇಜಿನ ಸಸಿ ತೊಗೊಳ್ಳಿ, ಒಂದೇ ಥರ ಬುಡ ಇರಬೇಕು. ಸಣ್ಣದು ಬಿಡಿ ಬೇಕಾದರೆ ಅಲ್ಲಿ ಅವರು ನೆಕ್ಸ್ಟು ಜೋಡಿಸ್ಕೊಂಡು ಇದು ಮಾಡ್ತಾರೆ. ಒಬ್ಬರು ಏನು ಮಾಡ್ತಾರೆ, 5 ರೂಪಾಯಿ ಕಮ್ಮಿ ಆಗಲಿ ಸಸಿ ಬಿಡು ಅಂತ ಹೇಳ್ಬಿಟ್ಟು ಒಂದು ಲೈನ್ ಫುಲ್ ಎತ್ಬಿಡ್ತಾರೆ. ಆವಾಗ ನಿಮ್ಮ ತೋಟ ಚೆನ್ನಾಗಿ ಬರೋಲ್ಲ. ತೋಟ ಒಂದು ಚಿಕ್ಕ ಇರ್ತದೆ, ಒಂದು ದೊಡ್ಡ ಇರ್ತದೆ, ಆ ಥರ ಇರ್ತದೆ. ನೀವು ಯಾವುದೇ ಮಾಡಲಿ ಸಣ್ಣ ಬಿಟ್ಟು ಒಂದು ಸಮನಾದ ಸಸಿಗಳು ತೊಗೊಂಡು ಹಾಕಿ. ಸರ್ ಈಗ 1 ವರ್ಷದ 3 ತಿಂಗಳು ಸಸಿ ಯಾವ ಥರ ಇರುತ್ತೆ ತೋರಿಸ್ತು? 1 ವರ್ಷದ 3 ತಿಂಗಳು ಸಸಿ ನೋಡಿ ಸರ್, ನೋಡಿ ಈ ಥರ ಇರ್ತೈತೆ. ಈ ಥರ ಇರ್ತದೆ ಕಾಂಡ. ಹೈಟ್ ಎಲ್ಲ ಒಂದು 2.5 ಅಡಿ, 2.5 ಅಡಿ 3 ಅಡಿ ಬರ್ತೈತೆ. ಅಂದರೆ ಪ್ಯಾಕೆಟ್ ಸೇರ್ಕೊಂಡ್ರೆ 3 ಅಡಿ ಬರ್ತದೆ, ಇತ್ತಾಗ ಸೇರ್ಕೊಂಡ್ರೆ 2.5 ಅಡಿ ಬರ್ತದೆ. ಗೊಬ್ಬರ ಏನೇನು ಕೊಟ್ಟಿರ್ತೀರ ಸರ್ ನೀವು? ನಾವು ಇದಕ್ಕೆ ಕೆರೆ ಮಣ್ಣು ಹಾಕ್ತೀವಿ. ಕೆರೆ ಮಣ್ಣು ಪ್ಲಸ್ ಕುರಿ ಗೊಬ್ಬರ ಐತೆ, ಮಿಕ್ಸ್ ಮಾಡ್ಕೊಂಡು JCBಲಿ ಎಲ್ಲ ಮಿಕ್ಸ್ ಮಾಡಿ ಬಿಟ್ಬಿಟ್ಟಿರ್ತೀವಿ. ಆಮೇಲೆ ಇದನ್ನ ಕವರ್ ಮಾಡುವಾಗ ಹಾಕ್ಕೊಂಡು ಇದು ಮಾಡ್ತೀವಿ. ಕೆರೆ ಮಣ್ಣೇ ಜಾಸ್ತಿ ಬಳಸೋದು. ಸಸಿ ನೆಡಬೇಕಾದ್ರೆ ಯಾವ ಗೊಬ್ಬರಗಳು ಹಾಕ್ಕೊಂಡ್ರೆ? ಲೋಕಲಲ್ಲಿ ಏನು ಗೊಬ್ಬರ ಹಾಕೊಂಡು ಯಾರೂ ನೆಡಲ್ಲ. ಹಾಕೊಂಡು ನೆಟ್ಟರು ಚೆನ್ನಾಗಿರ್ತೈತೆ. ಇಲ್ಲಿ ಯಾರು ಗೊಬ್ಬರ ಹಾಕೊಂಡು ನೆಡಲ್ಲ ಯಾರೂ. ಮಾಮೂಲಿ ಸಸಿ ಕುಂಡಿಸ್ತಾರೆ ಫಸ್ಟು, ಆಮೇಲೆ ಸಸಿ ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ಹತ್ತಾರೆ. ಗೊಬ್ಬರ ಇರೋರು ಹಾಕೊಂಡು ನೆಡ್ಬೋದು, ಗೊಬ್ಬರ ಮಣ್ಣು ಇರೋರು ನೆಡ್ಬೋದು. ಇಲ್ಲ ಅಂತಂದರೆ ಹಂಗೆ ಹಾಕ್ಬಿಟ್ಟು ಆಮೇಲೆ 3 ತಿಂಗಳಾದಮೇಲೆ ಸಸಿ ಎಲ್ಲ ಹತ್ಕೊಂಡಾದ್ಮೇಲೆ ಏನೇ ಅಂದರೆ ಬುಡಕ್ಕೆ ಕೊಡಬೇಡಿ ಗೊಬ್ಬರನ. 1 ಅಡಿ ಬಿಟ್ಟು 2 ಅಡಿ ಬಿಟ್ಟು ದೂರ ಕೊಡಿ. ಯಾವುದೇ ಗೊಬ್ಬರ ಕೊಡಲಿ 2 ಅಡಿ ಬಿಟ್ಟು ದೂರ ಕೊಡಿ. ಬುಡಕ್ಕೆ ಹಾಕಿದ್ರೆ ಎಲ್ಲ ಹುಳಗಳು ಅವು ಇವು ಆಯಿತು. ನೀವು ಎಲ್ಲೆಲ್ಲಿ ಸಸಿಗಳು ಕೊಟ್ಟಿದ್ದೀರಾ ಸರ್? ನಾವು ಈ ಕಡೆ ಗೋರಿಬಿದನೂರು ಕಡೆ ಕೊಡ್ತೀವಿ. ಆಮೇಲೆ ಇದು ಕೊಳ್ಳೇಗಾಲ ನಮ್ಮ ಲೋಕಲ್ ಜಾಸ್ತಿ. ನಮ್ಮದು ಮಾಗಡಿ, ರಾಮನಗರ, ಕುಣಿಗಲ್ಲು, ಈ ಲೋಕಲೆಲ್ಲ ಜಾಸ್ತಿ ನಮ್ಮದು ಅರ್ಪಿತಾ ನರ್ಸರಿ ಅಂತ ಹೇಳ್ಬಿಟ್ಟು ನಮ್ಮ ಲೋಕಲಲ್ಲೇ ಜಾಸ್ತಿ ಓಡೋದು. ನಮಸ್ಕಾರ. ನಾವಿಲ್ಲೇ ಪಕ್ಕದ ಗ್ರಾಮದಿಂದ ಬಂದಿರೋದು. ಚೆಲುವಣ್ಣವ್ರು ನಮಗೆ ಸುಮಾರು ವರ್ಷದಿಂದನೂ ಪರಿಚಯ. ಈ ಲೋಕಲಲ್ಲಿ ನಮಗೆ ಒಳ್ಳೆ ಸಸಿ ಕೊಡೋ ಅಂಥವ್ರು ಈ ನರ್ಸರಿ, ಅರ್ಪಿತಾ ನರ್ಸರಿ ಚೆಲುವಣ್ಣರವರು. ಸುತ್ತಮುತ್ತ ಇವು ನಮ್ಮ ಗ್ರಾಮಗಳು ಅಂತಲ್ಲ, ಒಂದು 3-4 ತಾಲೂಕು ಇವ್ರು ಭಾಳ ಚಿರಪರಿಚಿತ. ನಾವು ಸುಮಾರು ಇವ್ರ ಹತ್ರ ಒಂದು 2-2 ಸಾವಿರ ಗಿಡ ನಾಟಿ ಮಾಡಿದ್ದೀವಿ. ಈಗ ನಮ್ಮ ಸ್ನೇಹಿತರು ಪಕ್ಕದವ್ರಿಗೆಲ್ಲ ಹಸಿರಳ್ಳಿ ಬಸವೇಗೌಡರು ಅಂತ ಅವ್ರಿಗೆ ಬೇಕು, ಒಂದು 2,000 ಗಿಡ ಬೇಕು. ಅವ್ರ ಸ್ನೇಹಿತರಾದ ಇವ್ರಿಗೊಂದು 600 ಗಿಡ ಬೇಕು. ಅದಕ್ಕೆ ಕೊಡ್ಸೋಣ ಅಂತ ಕರ್ಕೊಂಬಂದು ನಾವು ಚೆಲುವಣ್ಣರ ತಗೊಂಡಾಗ ಏನು ಗಿಡಗಳು ಮಾಡಿದ್ವಿ, 4-5 ವರ್ಷಕ್ಕೆ ಬೆಳೆ ನೋಡಿದ್ವಿ. ಒಳ್ಳೆ ಬೆಳೆ, ತುಂಬ ಚೆನ್ನಾಗಿರೋ ಗಿಡ ಕೊಡ್ತಾರೆ. ಇವ್ರ ಹತ್ರ ತುಂಬ ಶಿರಾ ತಾಲೂಕಿಂದನೂ ತುಮಕೂರು ತಾಲೂಕಿಂದನೂ ಬಂದು ಗಿಡಗಳು ತೊಗೊಂಡೋಗ್ತಾರೆ. ಒಂದು ವರ್ಷಕ್ಕೆ ಲಕ್ಷಾಂತರ ಗಿಡಗಳು ಮಾಡ್ತಾರೆ. ರೈತರಿಗೆ ಭಾಳ ಟ್ರಸ್ಟೆಡ್. ನಾವು ಹೇಳೋದ್ರಲ್ಲಿ ನಾವು ಕಂಡಿರೋದ್ರಿಂದ ಇವ್ರ ಹತ್ರ ಯಾವುದೇ ಬೈಲ ತೊಗೊಂಡು ಗಿಡ ಹಾಕ್ಬಿಟ್ಟು ಬೆಳಿಬೋದು. ಒಳ್ಳೆ ನಾಟಿ ಗಿಡ ಕೊಡ್ತಾರೆ. ಏನು ಚಣಿದಾರ ಇರ್ತಾರೆ ಅವ್ರ ಹತ್ರ ತೋಟಗಳಲ್ಲಿ ಒಳ್ಳೆ ಗಿಡ ಬಿಡಿಸ್ಕೊಂಡು 8-10 ಪಾರ್ಲಿರೋ ಗಿಡ, ತುಂಬ ಹಳೆ ಮರದಲ್ಲಿ ಗೋಟ್ಗಳು ಬಿಡಿಸ್ಕೊಂಡು ಭಾಳ ಶ್ರದ್ಧೆಯಿಂದ ಗಿಡ ಮಾಡಿ ರೈತರು ಕೊಡ್ತಾರೆ. ಯಾವುದೇ ಭಯ ಇಲ್ದಂಗೆ ತೊಗೊಂಡು ನಾಟಿ ಮಾಡ್ಬೋದು ಸರ್. ಇವ್ರ ಹತ್ರ ತುಂಬ ಅನುಭವ ಇರೋಂಥ ವ್ಯಕ್ತಿ. ಚೆನ್ನಾಗಿ ಸ್ಪಂದಿಸ್ತಾರೆ ರೈತರಿಗೆ. ಇದೇ ಗಿಡ ಹಾಕಿ ಈ ಥರನೇ ಬೇಸಾಯ ಮಾಡಿ ಈ ಥರ ಬೆಳೀಲಿ ಗಿಡ ಅಂದ್ಬಿಟ್ಟು ಭಾಳ ರೈತರಿಗೆ ಹೇಳ್ಕೊಡ್ತಾರೆ. ಇವ್ರ ಹತ್ರ ಮಾರ್ಗದರ್ಶನ ತಗೊಂಡು ಬೆಳೆದ್ರೆ ಒಳ್ಳೆ ತೋಟ ಮಾಡ್ಬೋದು ರೈತರು, ಯಾವುದೇ ಭಯ ಇಲ್ದಂಗೆ. ನಾವು ಇವತ್ತು ಕೂಡ 2,500 ಗಿಡ ಬೇಕು ತಗೊಳೋಣ ಅಂತ ಬಂದಿದ್ದೀವಿ. ಅವ್ರ ಜೊತೆ ಮಾತಾಡ್ತಾಯಿದ್ದೀವಿ. ಸರ್ ನಮ್ಮದು ಅರ್ಪಿತಾ ನರ್ಸರಿ ಅಂತ ಹೇಳ್ಬಿಟ್ಟು ನೆಲಮಂಗಲ ಕುಣಿಗಲ್ಲು ಸೆಂಟ್ರಲ್ ಬರ್ತೈತೆ. ಮರೂರು ಎಂಡ್ ಪೋಸ್ಟಿಂದ ಒಂದು 3 ಕಿಲೋಮೀಟ್ರು, ತಾಳೆಕೆರೆ ಎಂಡ್ ಪೋಸ್ಟಿಂದ ಒಂದು 1 ಕಿಲೋಮೀಟ್ರ್ ಆಗ್ತೈತೆ. ರಸ್ತೆ ಪಳ್ಳೆ ಅಂತ ಹೇಳ್ಬಿಟ್ಟು ಆದಿಚುಂಚನಗಿರಿ ಸ್ಕೂಲ್ ಐತಿ ಇಲ್ಲಿ, ಅದ್ರ ಆಪೋಸಿಟ್ ಇದೆ ನರ್ಸರಿ. ನೀವು ಕಾಂಟ್ಯಾಕ್ಟ್ ಮಾಡೋದಾದರೆ ಮಾಡ್ಬೋದು. ನಮ್ಮ ನಂಬರ್ ಬೇಕಾದ್ರೆ ಹೇಳ್ತೀನಿ, 9901513919.